ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. ಅಫ್ಕೋರ್ಸ್ ಅವರ ಅಭಿಮಾನಿಗಳು ಇವತ್ತಿನ ಅವರ ಒಂದು ಬರ್ತ್ಡೇನ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಿರೋವಂಥದ್ದು. ಸೊ ನಾನೀಗ ನಾಗವಾರದಲ್ಲಿರುವ ಶಿವಣ್ಣನ ನಿವಾಸದ ಮುಂದೆ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಯಾವ ಥರ ಇಲ್ಲಿ ಸೆಲೆಬ್ರೇಷನ್ಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇಡೀ ಮನೆಯನ್ನು ಏನು ಒಂದು ಪೋಸ್ಟರ್ ಮೂಲಕ ಎಲ್ಲ ಅಲಂಕಾರ ಮಾಡಲಾಗಿರುವಂಥದ್ದು. ಜೊತೆಗೆ ಈ ನಾಗವಾರದ ಶಿವಣ್ಣ ಅವ್ರ ಮನೆ ಏನಿದೆ ಅದ್ರ ಸುತ್ತಮುತ್ತ ಎಲ್ಲ ಕಡೆನೂ ಶಿವಣ್ಣ ಅವರ ಒಂದು ಪೋಸ್ಟರ್ಗಳು ರಾರಾಜಿಸ್ತೀವಿ ಅಂತಲೇ ಹೇಳ್ಬೋದು. ಸೊ ನೋಡ್ತಿರ್ಬೋದು ಯಾವ ಥರ ಇಲ್ಲಿ ಸಂಭ್ರಮ ಮನೆ ಮಾಡಿದೆ ಅಂತ ಹೇಳ್ಬಿಟ್ಟು. ಅಫ್ಕೋರ್ಸ್ ಶಿವಣ್ಣ ಅವರ ಬರ್ತ್ಡೇ ಅಂತಂದರೆ ನಾಡಿನ ಮೂಲೆ ಮೂಲೆಗಳಿಂದ ಅಭಿಮಾನಿಗಳು ಬರ್ತಾರೆ. ಅವರ ಬರ್ತ್ಡೇನ ಸೆಲೆಬ್ರೇಟ್ ಮಾಡಬೇಕು, ಅವ್ರ ಜೊತೆ ಫೋಟೋ ತೆಗೆಸ್ಕೋಬೇಕು, ಕೇಕ್ ಕಟ್ ಮಾಡಬೇಕು ಅವ್ರ ಜೊತೆ ಅಂತ ಹೇಳ್ಬಿಟ್ಟು. ಸೊ ನೀವು ನೋಡ್ತಾ ಇರ್ಬೋದು ಈ ಬಾರಿ ಸ್ಪೆಷಲ್ ಏನಂತ ಅಂದರೆ ಶಿವಣ್ಣ ಒಂದು ಮನವಿಯನ್ನು ಮಾಡ್ಕೊಂಡಿರುವಂಥದ್ದು, ಒಂದು ಕರೆಯನ್ನು ಕೊಟ್ಟಿರುವಂಥದ್ದು ಅಭಿಮಾನಿಗಳಿಗೆ. ಸೊ ಯಾರೂ ಕೂಡ ಒಂದು ಕೇಕ್ ಮತ್ತು ಹಾರ ಆಗಿರ್ಬೋದು, ಯಾವುದೇ ರೀತಿ ಗಿಫ್ಟ್ ಆಗಿರ್ಬೋದು ತೊಗೊಂಡು ಬರಬೇಡಿ. ಆ ಒಂದು ಹಣದಲ್ಲಿ ನೀವು ನಾನು ಅಂದರೆ ಗೀತಕ್ಕ ಮತ್ತು ಶಿವಣ್ಣ ನಡೆಸ್ಕೊಂಡು ಬರ್ತಿರುವ ಶಕ್ತಿಧಾಮಕ್ಕೆ ಸಹಾಯ ಮಾಡಿ ನಿಮ್ಗೆ ಇಷ್ಟ ಇದ್ದರೆ ಅನ್ನೋ ಒಂದು ಅರ್ಥಪೂರ್ಣವಾದ ಮೆಸೇಜನ್ನು ಮನವಿಯನ್ನು ಶಿವಣ್ಣ ಅವರು ಮಾಡಿದರು. ಅದರಂತೆ ಅಭಿಮಾನಿಗಳು ಕೂಡ ಇವತ್ತು ಅಷ್ಟಾಗಿ ಯಾರೂ ಕೂಡ ತಮ್ಮ ಕೈಯಲ್ಲಿ ಕೇಕ್ ಮತ್ತು ಹಾರ, ಶಾಲು, ಪೇಟ ಯಾವುದನ್ನು ಕೂಡ ತೊಗೊಂಡು ಬಂದಿಲ್ಲ. ಸೊ ನೀವು ನೋಡ್ತಾ ಇರ್ಬೋದು ಬೆಳಗ್ಗೆನೇ ಇಲ್ಲಿ ಅಭಿಮಾನಿಗಳು ಬಂದು ನಿಂತಿರುವಂಥದ್ದು. ಈಗ ಆಲ್ರೆಡಿ ಮಧ್ಯರಾತ್ರಿಯಿಂದನೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದೆ. ಸೊ ಅಭಿಮಾನಿಗಳಂತೂ ಫುಲ್ಲು ಸಿಕ್ಕಾಪಟ್ಟೆ ಸಂಭ್ರಮದೊಂದಿಗೆ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಈಗ ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ ಅವ್ರು ಏನು ಹೇಳ್ತಿದ್ದಾರೆ ಅಂತ. ಸರ್, ಇವತ್ತು ಶಿವಣ್ಣ ಅವ್ರ ಬರ್ತ್ಡೇ. ಶಿವಣ್ಣ ಹೇಳಿದ್ದಾರೆ ಯಾವುದೇ ರೀತಿ ಗಿಫ್ಟ್ ತೊಗೊಂಡ್ಬರ್ಬೇಡಿ ಅಂತ ಹೇಳ್ಬಿಟ್ಟು. ಸೊ ಯಾರು ತಗೊಂಡ್ ಬಂದಿಲ್ಲ, ನೀವೊಬ್ರು ಮಾತ್ರ ಕೈಯಲ್ಲಿ ಇಟ್ಕೊಂಡು ಬಂದಿದ್ದೀರಾ. ತೆಗಿಸ್ಬೇಕಂತ ತಗೊಂಡಿದೀವ್ರಿ ನಾವು. ನಮ್ಮ ಮಕ್ಕಳು ಫಿಲಿಮ್ ನೋಡ್ರಿ, ಅದು ಡೇಟ್ ಆಫ್ ಹಾಕಿದೀವ್ರಿ, ಹಂಗಾಗಿ ತಂದಿದ್ರು ನಾವು. ಇದೊಂದು ನಾವೇ ತಗೊಂಡ್ ಹೋಗಾದ್ರೆ ಅವ್ರು ಸೈನ್ ಮಾಡಿಸ್ಕೊಂಡು ಹೋಗ್ಬೇಕು ಆಟೋಗ್ರಾಫ್. ಎಲ್ಲಿಂದ ಬಂದಿದ್ದೀರಾ? ನಾವು ರಾಯಚೂರು ರೀ ನಮ್ದು. ಏನ್ ಹೇಳ್ತೀರಿ ಶಿವಣ್ಣ ಬರ್ತ್ಡೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಶಿವಣ್ಣ. ಮೇಡಮ್, ನಾವು ರಾಯಚೂರಿಂದ ಬಂದಿದ್ದೇವೆ. ಶಿವಣ್ಣ ಅವರು 64ನೇ ಹುಟ್ಟಿದ ಅಂಗವಾಗಿ ರಾಯಚೂರಿನಿಂದ ಸುಮಾರು ಅಭಿಮಾನಿಗಳು ಬಂದಿದ್ದೇವೆ. ನಿನ್ನೆ ನೈಟ್ ಸೆಲೆಬ್ರೇಷನ್ ಮಾಡಿದ್ದಾರೆ. ಶಿವಣ್ಣ ಅವರು ಇವಾಗ ಬೆಳಗ್ಗೆ 10 ಗಂಟೆಗೆ ಬಂದು ಎಲ್ಲರನ್ನು ಒಳಗಡಿಸಿ ಮಾಡ್ಕೊಂತೀವಿ ಅಂತ ಹೇಳಿದ್ದಾರೆ. ಜೈ ಶಿವಣ್ಣ, ಜೈ ಶಿವಣ್ಣ, ಜೈ ಶಿವಣ್ಣ. ಡಾಕ್ಟರ್ ಶಿವರಾಜ್ ಪಾರ್ಗೆ, ಡಾಕ್ಟರ್ ಶಿವರಾಜ್ ಪಾರ್ಗೆ. ಇಲ್ಲೊಬ್ರು ಇಡೀ ಒಂದು ಅವರ ಶರ್ಟ್ ಅಲ್ಲಿ ಅಪ್ಪು ಅವರ ಭಾವಚಿತ್ರ ಇರುವ ಶರ್ಟ್ ಹಾಕೊಂಡ್ ಬಂದಿದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ. ಸರ್, ಇವತ್ತು ಶಿವಣ್ಣ ಬರ್ತಡೆ. ರೈತನ ನೀವು? ರೈತರ. ನಾವು ಸೊಪ್ಪಿನ ವ್ಯಾಪಾರ ಮಾಡ್ತೀವಿ. 1 ಎಕರೆ ಹೊಲ ಇದೆ. ಅವರು ಫಿಲಿಮ್ ರಿಲೀಸ್ ಆದಾಗ ನಾವು ಥಿಯೇಟರ್ ಮುಂದೆ ಹೂನಾರ ಹಾಕಿ ಪಟಾಕಿ ಹಾಕಿ ಶೀಟ್ ಅನ್ಸಿದ್ವಿ. ಅವ್ರ ಮನೆ ಕುಟುಂಬದ ಯಾವೇ ಬರಲಿ ಫಿಲಿಮ್ ಶೀಟ್ ಅನ್ಸಿದ್ವಿ. ಅಪ್ಪ ಅವರು ತೀರ್ಕೊಂಡಿದ್ದ ನಾವು ಊರಲ್ಲಿ ವರ್ಷದಾಗ 2 ಸಲ ಅನ್ನದಾನ ಮಾಡ್ತೀವಿ. ಒಂದು ಬರ್ತಡೆಗೆ, ಒಂದು ಪುಣ್ಯಸ್ಮರಣೆಗೆ. ಈಗ ನನ್ನ ಜೀವನದಾಗ ಹೊಲದಲ್ಲಿ ಬೆಳೆದಿರೋ ದುಡ್ಡೆಲ್ಲ ಹಂಗೆ ಇಟ್ಕೊಂಡು ಒಂದು ಸೈಟ್ ಖರೀದಿ ಮಾಡಿ ನಮ್ಮೂರಲ್ಲಿ ನಾನು ಇವು ಗಂಧದ ಗುಡಿ ದೇವಸ್ಥಾನ ಕಟ್ಟಬೇಕಂತೇಳಿ ದೇವರು ದೇವಸ್ಥಾನ ಕಟ್ಟಿ ಪೂಜೆ ಮಾಡಿ ಅಗರಿಬೊಮ್ಮಳೆ ತಾಲೂಕು, ವಿಜಯನಗರ ಜಿಲ್ಲಾ, ಕಡ್ಲಾಬಾಳ್ ಕೃಷ್ಣಮೂರ್ತಿ ಅವ್ರ ದೇವಸ್ಥಾನ ಕಟ್ಟಬೇಕಂತ ಇದೀನಿ. ನಾನು ದುಡ್ದರ ರೊಕ್ಕ ಇಟ್ಟು ಸೈಟ್ ಖರೀದಿ ಮಾಡಿ ಈ ವರ್ಷ ನಾ ಬೆಳೆದ್ರ ಬೆಳೆ ಅವ್ರ ಸೈಟಿಗೆ ಬೆಳೀತಾ ಇದ್ದೀನಿ. ಯಾಕೆ ಅಷ್ಟೊಂದು ಅಭಿಮಾನ, ಯಾಕೆ ಅಷ್ಟೊಂದು ಪ್ರೀತಿ ಅಂತ? ಅವರು ಅವರು ಇರ್ತಕ್ಕಂಥ ಜನರ ಸಂಪಾದನೆ, ಅವ್ರು ಮಾಡಿರ್ತಕ್ಕಂಥ ಅವ್ರ ಅಭಿಮಾನಿ ದೇವ್ರ ಅಂತಂದೇಳಿ ಇಡೀ ಕರ್ನಾಟಕನ ಪೂಜೆ ಮಾಡ್ತಿದ್ರು ಅಪ್ಪ ಅವರು, ಎಲ್ಲ ಅವ್ರ ಮನೆ ಕುಟುಂಬ. ಈಗ ನನ್ನ ಪೂಜೆ ಮಾಡ್ರಂತಂದೇಳಿ ಅಪ್ಪ ಅವರು ಹೇಳಿ ಅವರು ಪುಣ್ಯಸ್ಮರಣಿ ಸೇರ್ಕೊಂಡಾರ. ಕಡ್ಲಾಬಾಳ ಕೃಷ್ಣಮೂರ್ತಿ ಅಭಿಮಾನಿ. ನಿಮ್ಗೆಲ್ಲ ಒಂದು ವಿಷಯ ಗೊತ್ತಾ? ಇವತ್ತು ಶಿವಣ್ಣ ನಿಮ್ಗೆಲ್ಲ ಒಂದು ಗಿಫ್ಟ್ ಕೊಡ್ತಿದ್ದಾರೆ, ಗೊತ್ತಾ? ಅದು ನಿಮ್ಗೆ ಗೊತ್ತಾ? ನಿಮ್ಗೆಲ್ಲ ಒಂದು ಗಿಫ್ಟ್ ಕೊಡ್ತಿದ್ದಾರೆ ಶಿವಣ್ಣ. ಸೊ 10 ಗಂಟೆಗೆ ಗೊತ್ತಾಗುತ್ತೆ ಅದೇನ್ ಗಿಫ್ಟು ಅಂತ. ತುಂಬಾನೇ ಒಳ್ಳೆ ಗಿಫ್ಟು ಅಭಿಮಾನಿಗಳಿಗೆ ಕೊಡ್ತಿರೋಂಥದ್ದು ಅವರು. ಸೊ ಏನ್ ಹೇಳ್ತೀರಿ? ಈ ತರದೊಂದು ಗಿಫ್ಟು ಮೇ ಬಿ ಯಾವುದೇ ಸ್ಟಾರ್ ಹೀರೋ ಇಲ್ಲಿವರೆಗೂ ಕೊಟ್ಟಿಲ್ಲ. ಸೊ ಏನ್ ಹೇಳ್ತೀರಿ? ಶಿವಣ್ಣನಿಗೆ, 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 ಅಪ್ಪು ಬಾಸ್ಗೆ, ಅಪ್ಪು ಬಾಸ್ಗೆ. ಯಾಕೆ ಸರ್ ಯಾವಾಗ ಇದನ್ನ ಮಾಡಿಸಿದ್ರು ಡಿಸೈನು? ಸೊ ಏನ್ ಹೇಳ್ತೀರಿ ಶಿವಣ್ಣ ಅವ್ರ ಬರ್ತಡೇ? ನಿನ್ನೆ ಮಾಡ್ತೀವಿ ಮೇಡಮ್. ನಾವು ಶಿವಣ್ಣ ಅಂತ ಅಷ್ಟು ಅಭಿಮಾನಿ ರೀ ನಮ್ಗೆ. ಅಸಲಿಗೆ ಮಾಡ್ತೀವಿ ಮೇಡಮ್. ಯಾಕೆ ಇಷ್ಟ ಆಗ್ತಾರೆ ಅವರು? ಪ್ರೀತಿ ಅಭಿಮಾನಿಗೆ ಚೆನ್ನಾಗಿದೆ ಹಾಕ್ಸಂಡಿ ಮೇಡಮ್. ನಾವು ಡೈಲಾಗ್ ಬರುತ್ತಾ ಯಾರಿಗಾದ್ರು? ಶಿವಣ್ಣನ ಡೈಲಾಗ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಯಾರಿಗ್ ಬರುತ್ತೆ ಇಲ್ಲಿ? ಯಾರಿಗೂ ಬರಲ್ವಾ? ಮತ್ತೆ ಯಾವ್ದು ತುಂಬಾ ಒಳ್ಳೆ ಮಾತಾಡೋ
ಹೇಳಿ ಒಂದು ಡೈಲಾಗು. ಎಲ್ರು ಕಣ್ಣಲ್ಲೇ ಕೊಲ್ದ್ರೆ ನನ್ ಕಣ್ಣಲ್ಲೇ ಕೊಲ್ತೀನಿ ಅಂತ. ಮೇಡಮ್, ಸೈಲೆಂಟ್ ಆಗಿದ್ರೆ ರಾಮ, ವೈಲೆಂಟ್ ಎಷ್ಟೋ ಜನ ಬರೀ ಕಣ್ಣೆಲ್ಲ ದಿಸಿದ್ದಾರೆ. ನೋಡ್ರಿ, ಈಗ ಆ ದೇವ್ರು ನೋಡಕ್ ನಾವು ಬಂದಿದ್ವಿ. ಆ ದೇವ್ರ ಗುಡಿಯಲ್ಲಿ ಹೋದ್ರೆ ಪ್ರಸಾದ ಹೆಂಗ್ ಕೊಡ್ತಾರೆ, ಈಗ ಶಿವಣ್ಣವರು ನಮಗೆ ಎಲ್ಲಾ ಅಭಿಮಾನಿಗಳಿಗೂ ಪ್ರಸಾದ ಕೊಡ್ತಾರೆ. ಇದು ಸಿಂಹದ ಮರಿ 5 ಜನ ಅಲ್ಲ 500 ಜನ ಬಂದ್ರೆ ನಮ್ಮ ಕರ್ನಾಟಕದಲ್ಲಿ ನನ್ನ ಸಂಪತ್ತು ಕಾಯ್ತು ಅಂತಂದೇಳಿ ಎಲ್ಲರಿಗೂ ಪೂಜೆ ಮಾಡ್ತಾರೆ. ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆ ಶಿವಣ್ಣ ಅದಕ್ಕೋಸ್ಕರ ಇವತ್ತೆಲ್ಲರಿಗೂ ಪ್ರಸಾದ ಅನ್ಸ್ತದ್ರೆ ದೇವ್ರ ಗುಡಿ ಮುಂದೆ ನಾವು ಬಂದಿದ್ದೀವಿ. ಇದು ಸಿಂಹದ ಮರಿ. ಈ ಸಿಂಹದ ಮರಿ ಯಾರ ಕೈಲೂ ಏನು ಮಾಡಕ್ಕಾಗಲ್ಲ. ನೋಡಿದ್ರಲ್ಲ ಅಭಿಮಾನಿಗಳು ಏನ್ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು. ತುಂಬಾ ಒಂದು ಅಭಿಮಾನದೊಂದಿಗೆ ಅಭಿಮಾನಿ ದೇವರುಗಳು ಇಲ್ಲಿ ಬಂದಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿವಣ್ಣ ಅವರು ಎಲ್ರಿಗೂ ಸಿಗ್ತಾರೆ. ಎಲ್ಲರ ಕೈ ಕುಲ್ಕಿ ಎಲ್ಲರಿಂದ ಅವರು ವಿಶಸ್ ಪಡೆದುಕೊಳ್ತಾರೆ. ಸೊ ಇವತ್ತಿನ ಸಂಭ್ರಮಾಚರಣೆ ಏನಿದೆ, 64ನೇ ವರ್ಷದ ಬರ್ತ್ಡೇನ ಶಿವಣ್ಣ ಅವರು ತುಂಬಾನೇ ಅರ್ಥಪೂರ್ಣವಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಕ್ಯಾಮರಾ ಪರ್ಸನ್ ರವಿಕುಮಾರ್, ಮಂಗಳ ರಾಜಗೋಪಾಲ್, ಟಿವಿ9.